100ಕ್ಕೆ 100 ಸುಳ್ಳು ಹೇಳೋರು ಕೂಡಿದರೆ ಜಗತ್ ನಡೆಯಂಗಿಲ್ಲ. 50 ಜನ ಸುಳ್ಳು ಹೇಳೋರು ಇರಬೇಕಾಗ್ತದೆ, 50 ಜನ ಯಾವಾಗರೇ ಆಗಲಿ ಒಂದಿಟ್ಟ ಖರೆ ಹೇಳೋರು ಇರಬೇಕಾಗ್ತದೆ. ಹೌದಲ್ಲ? ಸಮಾಜದಾಗ ಎಲ್ಲಾ ಸುಳ್ಳ ಹೇಳ್ತಾರ ಅಂತ ಹಿಂಗಲ್ಲ. ಸಮಾಜದಾಗ ಸುಳ್ಳು ಹೇಳ್ತಾರ, ಖರೇನು ಹೇಳ್ತಾರ. ಒಮ್ಮೊಮ್ಮೆ ಖರೆ ಹೇಳ್ತಾರ, ಒಮ್ಮೊಮ್ಮೆ ಸುಳ್ಳು ಹೇಳ್ತಾರ ಅಂತ ತಿಳ್ಕೊಂಡು ಅವು ನಡೀತಿರ್ತಾವ ಸುಳ್ಳು. ಯಾವಾಗಲೂ ಸುಳ್ಳು ಹೇಳ್ತಾನ ಅಂತ ಗೊತ್ತಾತಂದ್ರೆ ನಡೆಯಂಗಿಲ್ಲ ಸುಳ್ಳು. ಯಾವಾಗರೇ ಒಂದು ಇಟ್ಟಿಟರೆ ಖರೆ ಹೇಳ್ತಾ ಇರೋದರಿಂದ ಸುಳ್ಳು ನಡೀತಿರ್ತದ. ಬರೇ ಹೆಂಗ್ ನಡೀತದ? ಒಂದು ಕೊಟ್ಟಿ ನೋಟ ಹಾಕಬೇಕಾದ್ರೆ 10 ಚಲೋ ನೋಟ್ ಅದರಾಗ ಬೇಕಾಗ್ತಾವಲ್ಲ. ಕನಿಷ್ಠ ಮ್ಯಾಲರೆ 1 ಕೆಳಗರೆ 2 ಚಲೋ ನೋಟ್ರೆ ಬೇಕಾಗ್ತಾವಲ್ಲ. ಪೂರ್ತಿ ಬಂಡಲ್ಗೆ ಬಂಡಲ್ ಹೆಂಗ ಸುಳ್ಳು ನಡೀತದ ಹೇಳಿ? ಹಂಗ ಈ ಜಗತ್ತ ಹೀಗೆ ಕಂಡು ಮರೆಯಾಗ್ತಿರಬಹುದು. ಮನುಷ್ಯ ಕಟ್ಟಿಕೊಂಡಂಥ ಪ್ರಾಪಂಚಿಕ ಸೃಷ್ಟಿ ಇದು ಕಂಡು ಮರೆಯಾಗಬಹುದು. ಆದರೆ ಇದರ ಹಿಂದೆ ಒಂದು ಯಾವುದೋ ಸತ್ಯ ವಸ್ತು ಅದ, ಅದರ ಮೇಲೆ ಇದು ಎಲ್ಲಾ ನಿಂತಿರ್ತದ, ಇದರ ಮೇಲೆ ಅದು ನಿಲ್ಲೋದಿಲ್ಲ. ಅದರ ಅರ್ಥ ಏನಪ್ಪಾ ಅಂದ್ರೆ ನಮಗೆ ತಿಳಿಯಂಗ ನಮ್ಮ ಕಲ್ಪನಾದ ಮೇಲೆ ಸತ್ಯ ಇಲ್ಲ, ಸತ್ಯದ ಮೇಲೆ ನಮ್ಮ ಕಲ್ಪನೆ ನಡೀತಿರ್ತದೆ. ಸತ್ಯ ಇರಬೇಕು, ಅದರ ಮೇಲೆ ನಮ್ಮ ಕಲ್ಪನಾ ಸಾಮ್ರಾಜ್ಯ ನಡೀತಿರ್ತದೆ. ಇದು ದೇವರು, ಇದು ದೇವರು ಅಂತ ನಾ ಹೇಳ್ತೇನೆ. ಇದು ನಡೀತದ. ಯಾಕೆ ನಡೀತದ ಅಂದ್ರೆ ಇದಂತೇನದ ಅದು ಸತ್ಯದ, ಇದು ಅಂತೇನದ ಅದು ಸತ್ಯದ. ಆ ಇದು ಅನ್ನೋದು ಸತ್ಯ ಇರೋದರಿಂದ ಅದರ ಮೇಲೆ ನಮ್ಮ ಕಲ್ಪನಾ ಏನು ಹೇರಾಕತ್ತೇವಿ ಅದು ಸತ್ಯ ಅಂತ ಕಾಣಿಸ್ತಿರ್ತದ, ಆಭಾಸ. ಇದು ಬಂಗಾರ, ಇದು ಬಂಗಾರದ ಗಡಿಯಾರ ಅಂತ ನಾ ಅಂದೆ. ನಿಮಗ್ ಹಾಗನಿಸ್ತದ? ಯಾಕನಿಸ್ತದ? ಏನೋ ಅದ, ಇದ್ರಾಗ ಏನೋ ಅದ. ಅದ ತಗಡರೇ ಇರ್ಲಿ ಅಥವಾ ಮತ್ತೇನೇ ಹಾಕಿರೋಲ್ಲ, ಅದ ಏನರೇ ಅದ ಅಲ್ಲ ಅದು ಸತ್ಯ. ಏನರೇ ತಿಳ್ಕೊಂಡೇವಲ್ಲ ಅದು ನಮ್ಮದು, ಅದು ನಮ್ಮ ಕಲ್ಪನಾ. ಕಲ್ಪನಾ ನಿಲ್ಲಬೇಕಾದ್ರೆ ಒಂದು ಸತ್ಯ ವಸ್ತು ಬೇಕಾಗ್ತದೆ. ಯಾವುದು ಇರ್ತದ ಅದು ಸತ್ಯ, ಯಾವುದು ಮ್ಯಾಲ ತೋರ್ತದ ಅದು ಜಗತ್ತು. ಈಗ ನನ್ನ ಜಗತ್ತೊಂದು ಬೇರೆ, ನಿಮ್ಮ ಜಗತ್ತೊಂದು ಬೇರೆ, ಇವ್ರ ಜಗತ್ತೊಂದು ಬೇರೆ. ಯಾಕೆ? ನಾವು ಜಗತ್ತು ನಾವು ಕಟ್ಕೊಂಡೇವಿ, ಹೊರ ಜಗತ್ತು ಏನದ ನಮಗ್ ಗೊತ್ತಿಲ್ಲ. ನಮ್ ಜಗತ್ತಿನಾಗ ನಾವು ಅದೇವಿ. ಹೆಣ್ಮಕ್ಳು ತಮ್ಮ ಜಗತ್ತಿನಾಗದಾರ, ಗಂಡು ಮಕ್ಕಳು ತಮ್ಮ ಜಗತ್ತಿನಾಗದಾರ. ಶ್ರೀಮಂತರು ತಮ್ಮದೇ ಜಗತ್ತಿನಾಗದಾರ, ಬಡವರು ತಮ್ಮ ಜಗತ್ತಿನಾಗದಾರ. ಸ್ವಾಮಿಗಳು ತಮ್ಮ ಜಗತ್ತಿನಾಗದಾರ, ಭಕ್ತರು ತಮ್ಮ ಜಗತ್ತಿನಾಗದಾರ. ಯಾರೂ ತಮ್ಮ ಜಗತ್ತು ಬಿಟ್ಟು ಹೊರಗೆ ಬಂದಿಲ್ಲ. ಆದ್ದರಿಂದ ಸತ್ಯ ಯಾವುದು ಗೊತ್ತು. ನಮ್ಮ ಜಗತ್ತಿನಾಗ ನಾವು ಇಲ್ಲ. ಕ್ರಿಶ್ಚಿಯನ್ರ ಕ್ರಿಶ್ಚಿಯನ್ ಜಗತ್ತಿನಾಗದಾರ, ಬೌದ್ಧರು ಬೌದ್ಧ ಜಗತ್ತಿನಾಗದಾರ, ತಾವು ಜಗತ್ತಿನಾಗದಾರ, ಇವ್ರ ಜಗತ್ತಿನಾಗ ಅವ್ರ ಜಗತ್ತಿನಾಗ. ಆದ್ರೆ ಖರೇನೆ ಏನದ ಯಾರಿಗ ಗೊತ್ತು? ಎಷ್ಟು ಮಜಾ! ಏನಪ್ಪ ಅದು? ಏನ ಅದ ಅದರ ಮ್ಯಾಲ ಇವೆಲ್ಲ ಆರೋಪ ಆಗಕತ್ಯಾವ, ಆರೋಪ ಆಗಕತ್ಯಾವ. ಅಸ್ತೀತಿ ನಾಸ್ತೀತಿ, ಅಸ್ತಿ ನಾಸ್ತೀತಿ. ಅಸ್ತಿ ಅವಕ್ತವ್ಯಂ, ನಾಸ್ತಿ ವಕ್ತವ್ಯಂ, ಅಸ್ತಿ ನಾಸ್ತಿ ಚ ಅವಕ್ತವ್ಯಂಚ ಅವಕ್ತವ್ಯಂಚ. ಇದು ಸಿದ್ಧಾಂತ. ಇದಕ್ಕೆ ಅನೇಕಾಂತ ಸಿದ್ಧಾಂತ ಅಂತಾರೆ. ಕೆಲವರು ಅದ ಅಂತಾರೆ, ಕೆಲವರು ಇಲ್ಲ ಅಂತಾರೆ, ಕೆಲವರು ಸ್ವಲ್ಪ ಇದ್ದಂಗೆ ಕಾಣಿಸ್ತದ ಅಂತಾರೆ, ಕೆಲವ್ರು ಏನಂತಾರೆ ಏನ್ರ ಇರ್ಬೇಕಪ್ಪ ಅದು ಗೊತ್ತಾಗ್ಲಾರ್ದಂಥದ್ದಂತಾರೆ. ಇನ್ನು ಕೆಲವ್ರು ಏನಂತಾರೆ ಗೊತ್ತ ಆಗದಿದ್ದರೂ ಸಹಿತ ಅದ ಅಂತಾರೆ. ಇನ್ನು ಕೆಲವರು ಗೊತ್ತೂ ಆಗೋದಿಲ್ಲ, ಇಲ್ಲೂ ಇಲ್ಲ. ಮತ್ತೆ ಕೆಲವ್ರು ಅಂತಾರೆ ಗೊತ್ತಾಗುದಿಲ್ಲ, ಆದ್ರೆ ಅದ ಅಂತ ಹೇಳಕ್ ಬರಂಗಿಲ್ಲ, ಇಲ್ಲ ಅಂತ ಹೇಳ. ಏನು ದೇವರು
ನಾ ಇಟ್ಟು ತಕ್ಕ ಹೇಳಿದ್ದು ದೇವ್ರ ಅದಾನ ಅಂತ ಕೆಲವರು, ದೇವ್ರು ಇಲ್ಲ ಅಂತ ಕೆಲವರು, ದೇವ್ರು ಅದಾನ ಇಲ್ಲ ಎರಡು ಇನ್ನು ಕೆಲವರು ಇದ್ರು ಇರಬೇಕು, ನಮಗೇನು ಕಾಣಿಸೋದಿಲ್ಲ. ಇದು ಮೂರನೇ ಪಕ್ಷ. ಇದು ನಾಲ್ಕನೇ ಪಕ್ಷ. ಅದು ನಮಗ್ ಕಾಣುವಂಥದೇ ಅಲ್ಲ, ಅವಕ್ತವ್ಯ, ಅದನ್ನ ಹೇಳಬಾರದು, ಅದ್ರ ಬಗ್ಗೆ ಗೊಡವೆ ನಮಗೆ ಯಾಕೆ ಅಂತ ಕೆಲವರು. ಇನ್ನು ಕೆಲವರು ಅದು ಏನದ ಗೊತ್ತಿಲ್ಲಪ್ಪ, ಆದ್ರೆ ನಮಗ್ ಗೊತ್ತಿಲ್ಲದಾದ್ರೆ ಏನಾಯ್ತು ಅಂತ ಕೆಲವರು. ಇನ್ನು ಕೆಲವರು ನಮಗ್ ಗೊತ್ತೇ ಇಲ್ಲ ಅಂದ ಬಳಕ ಅದು ಇಲ್ವೇ ಇಲ್ಲ. ಚಂದಿಲ್ಲ ಇವೆಲ್ಲ. ನಾವು ಏನ್ ಅದೇವಿ ಈ ಜಗತ್ತಿನಾಗ ಸುಮ್ಮನೆ ನಮ್ಮ ತಲೆಯಾಗೊಂದು ಕಲ್ಪನಾ ಇಟ್ಟುಕೊಂಡು ಅದನ್ನ ಯಾವುದೋ ಇರುವ ವಸ್ತುವಿನ ಮ್ಯಾಲ ಹಿಂಗ ಚೆಲ್ಲಾಕತ್ತೇವಿ. ನಾವು ಬಡದಾಡಕತ್ತೇವಿ. ಅದ ಅಂತ ಒಬ್ಬ ಬಡದಾಡ್ದ, ಇಲ್ಲಂತ ಒಬ್ಬ ಬಡದಾಡ್ದ, ಒಂದಂತ ಒಬ್ಬ ಬಡದಾಡ್ದ, ಎರಡಂತ ಒಬ್ಬ ಬಡದಾಡ್ದ, ಒಬ್ಬ ಹೊರಗದ ಅಂತ ಬಡದಾಡ್ದ, ಒಬ್ಬ ಒಳಗದಾನ ಅಂತ ಬಡದಾಡ್ದ. ನಾವು ಬಡದಾಡಕತ್ತೇವಿ. ಬಟ್ ದ ಟ್ರುತ್ ಈಸ್ ಲಾಫಿಂಗ್ ಎಟ್ ದ ಫೂಲಿಶ್ನೆಸ್ ಆಫ್ ದ ಮ್ಯಾನ್. ಸತ್ಯ ನಗಾಕತ್ಯದ. ಯಾಕೆ? ಸತ್ಯಕ್ಕೆ ಸಮೀಪ ನಾವು ಹೋಗಕ್ ಇಷ್ಟಪಟ್ಟಿಲ್ಲ, ಸತ್ಯದ ಮ್ಯಾಲ ಹೇರಾಕತ್ತೇವಿ. ಇಂಥ ಸತ್ಯ ವಸ್ತುವಿಗೆ ಸ್ವಯಂಭೂತ ವಸ್ತು ಅಂತಾರೆ. ಇದು ಸತ್ಯ ಅಂದ್ರೆ ಯಾವುದು? ಸ್ವಯಂಭೂತ. ಏನ ಅದು ಯಾವುದರ ಮೇಲೆ ನಾವು ಕಲ್ಪನಾ ಮಾಡ್ತೇವಿ ಅದು ಇಟ್ ಈಸ್ ಜಸ್ಟ್ ದ ಎಕ್ಸಿಸ್ಟೆನ್ಸ್. ಇಟ್ ಈಸ್ ಎಕ್ಸಿಸ್ಟೆನ್ಸ್ ಆಸ್ ಸಚ್. ಇಟ್ ಈಸ್ ಬೇರ್ ಎಕ್ಸಿಸ್ಟೆನ್ಸ್ and nothing but existence. Unqualified, indeterminate existence is the truth. ಏನಿಲ್ಲ, ಬರೀ ಅಸ್ತಿತ್ವ, ಬರೀ ಇರುವಿಕೆ ಅದು ಸತ್ಯ. ಇಂಥದೊಂದು ಸತ್ಯ ಸ್ವಯಂಭೂತ ಇದೆ. ಉಳಿದೆಲ್ಲ ವಸ್ತುಗಳು ಪರಾವಲಂಬಿ ಅಂತ ತಿಳ್ಕೊಂಡು ಬಿಟ್ರ ಮನಸ್ಸ ಒಂದಿಷ್ಟ ಹದಕ್ಕೆ ಬರ್ತದೆ ಮನಸ್ಸು. ಯಾವಾಗ ಅದು ಅಂತ ಸ್ವಯಂಭೂತ ವಸ್ತುವಿಗೆ ಸುಸಿದ್ಧ ವಸ್ತು ಅಂತಾರೆ. ಅದು ಸ್ವಯಂ ಸಿದ್ಧ. ಅದನ್ನು ಸಿದ್ಧ ಮಾಡಾಕ ಬರುವುದಿಲ್ಲ, ಸಿದ್ಧ ಮಾಡೋ ಅವಶ್ಯಕತೆ ಇಲ್ಲ. ಸಿದ್ಧ ಮಾಡಬಾರದು, ಮಾಡುವ ಅವಶ್ಯಕತೆ ಇಲ್ಲ. ಪರದೇಶದೊಳಗ ನಿಮಗೆಲ್ಲ ಕಲ್ತವ್ರು. ಅದಕ್ಕೆ ಒಂದು ಹೇಳ, ಡೆಕಾರ್ಟ್ ಅಂತ ಒಬ್ಬ ತತ್ವಜ್ಞಾನಿಯಾಗಿ ಹೋದ. ಬಹಳ ದೊಡ್ಡ ಮಹಾತ್ಮ ಡೆಕಾರ್ಟ್, ಬಹಳ ದೊಡ್ಡ ಮಹಾತ್ಮ. ಆತ ಸಂಶೋಧನೆ ಮಾಡಿದ. ಏನು? ಆತ್ಮ ಸಂಶೋಧನೆಗೆ ತೊಡಗಿ ಒಂದು ಬಹಳ ಸುಂದರ ಸಿದ್ಧಾಂತಕ್ಕೆ ಬಂದ. ಆತ ಹೇಳ್ತಾನ ಇದು ಇಲ್ಲ ಅಂತ ಎಲ್ಲ ಇಲ್ಲವಾಗಿಸುವಂಥ ತಾನೊಬ್ಬ ಇದಾನ. ಉಳಿದು ಇರ್ಲಿ, ಬೇಕಾರೆ ಬಿಡ್ಲಿ. ಬಹಳ ಚಂದ ಸಿದ್ಧಾಂತ ಇದು. ತಾವೆಲ್ಲ ಇಲ್ಲ ನಮಗ್ ಗೊತ್ತಿಲ್ಲ, ಇಲ್ಲ ಅಂತ ಹೇಳ್ಬೋದು, ಅದ ಅಂತಾರೆ ಹೇಳ್ಬೋದು. ಏನ್ ಯಾಕೆ ಹೇಳಲ್ಲ? ಇದು ಇಲ್ಲ ಅಂತ ತಿಳ್ಕೊಳ್ಳೋಣ. ಜಗತ್ತ ಅದ ಅಂತಾರೆ ಹೇಳ್ರಿ, ಇಲ್ಲ ಅಂತಾರೆ ಹೇಳ್ರಿ, ಹೇಳ್ಬೋದು. ಆದ್ರೆ ಎಲ್ಲಾ ಅಲ್ಲಗಳಿಲಿಕ್ಕಾಗ್ತದ? ಅಲ್ಲಗಳ್ಯಾವನ್ನ ಅಲ್ಲಗಳಿಲಿಕ್ಕೆ ಹೆಂಗಾಗ್ತದ? ಡ್ಯೂಬಿಟೋ ಅರ್ಗೋ ಸುಮ್. The doubter cannot be doubted. If I have to doubt the existence of the external world, then I must be there as the doubter. ಇಲ್ಲ ಅಂತ ಹೇಳಾವ ಇರಬೇಕಾಗ್ತದಲ್ಲ. ಎಲ್ಲ ತೆಗೆದ ಬಳಕ ಏನು ಉಳಿತದಲ್ಲ ಅದು ಸತ್ಯ. ಅದು ಸತ್ಯ. ರಿಟೈರ್ಡ್ ಆದ ಬಳಿಕ ಏನು ಉಳಿತದ ಅದನ್ನ ನನ್ನ ಕಲ್ಪನೆಗೆ ಬರಲಿಲ್ಲ. ಮೊದಲು ನಾನು ಹುಡುಗಿದ್ದೆ, ಸಾಲಿ ಕಲಿತೆ, ವಿದ್ಯಾರ್ಥಿಯಾದೆ, ಮುಂದೆ ಅಧಿಕಾರಿಯಾದೆ. ಅವಾಗ ನಾ ಅಧಿಕಾರಿ. ರಿಟೈರ್ಡ್ ಆದೆ, ಅವಾಗ ಅಧಿಕಾರಿ ಅಲ್ಲ. ನಾ ಏನು?
ರಿಟೈರ್ಡ್ ಆದ ಬಳಿಕ ನಾ ಅಧಿಕಾರಿ ಅಲ್ಲ, ಸಾಲಿ ಬಿಟ್ಟ ಬಳಿಕ ವಿದ್ಯಾರ್ಥಿ ಅಲ್ಲ, ಹುಡುಗತನ ಹಾದ ಬಳಿಕ ನಾ ಹುಡುಗಲ್ಲ, ಮತ್ ನಾ ಏನು? ಇವೆಲ್ಲ ತೆಗೆದ ಬಳಿಕ ಏನು ನಾ ಉಳಿತೇನೆ? ಅದೇ ನಾ ರಿಟೈರ್ಡ್. ಈಗ 60ಕ್ಕೆ ರಿಟೈರ್ಡ್ ಆದೇವಿ. ಮುಂದೆ ಮನ್ಯಾಗ ಬಂದು ಇನ್ನ ಅಲ್ಲಿ ರಿಟೈರ್ಡ್ ಆಗಿಲ್ಲ, ಮನಿ ಮಾಲೀಕರಾದೇವಿ. ಮೊದಲ ಆಫೀಸ್ದ ಮಾಲೀಕರಾಗಿದ್ದೇವಿ, ಈಗ ಮನಿ ಮಾಲೀಕರಾದೇವಿ. ಆ ಬಳಿಕ ಮನ್ಯಾಗ ಹಿರಿತನ ಮಾಡಕ್ ಹತ್ತದೇವಿ. ಕೊನೆಗೆ ಮೊಮ್ಮಗ ಬಂದ, ರಿಟೈರ್ಡ್ ಮಾಡಿದ. ರಿಟೈರ್ಡ್ ಮಾಡಿದ ಅಂದ್ರೆ ಅನುಭವ ಮಂಟಪಕ್ಕೆ ಕಳಿಸಿದ. ಹೋಗಿ ಇಲ್ಲೇನು ಕೆಲಸ ಇಲ್ಲ, ಅನುಭವ ಮಂಟಪಕ್ಕೆ ಹೋಗುವಂತ ದೇಶ. ದ ಪ್ರಾಪರ್ ಪ್ಲೇಸ್ ಫಾರ್ ಯು ಈಸ್ ನೌ ಮನಿ ಅಲ್ಲಪ್ಪ. ಈಗ ಮನಿ ಅಲ್ಲ, ಮನ್ಯಾಗ ಯಾರು ಈಗ ಹೊಸ ಹೊಸ ರಕ್ತದವರದಾರ ಅವ್ರಿಗೆ ಮನಿ. ನಿನಗೇನು ಇದು? ರಿಟೈರ್ಡ್. ಮೊದಲ ಅಲ್ಲಿ ರಿಟೈರ್ಡ್, ಈಗ ನಮ್ಮ ಮನೆಯಿಂದ ರಿಟೈರ್ಡ್. ಅನುಭವ ಮಂಟಪಕ್ಕೆ ಬಂದ ಕುಂತ ಬಳಕ ಒಂದು ಶೂನ್ಯ ಸ್ಥಿತಿ ಬರ್ತದ. ನಾ ಯಾರು ಅಂತ ಹೇಳುದೇ ಆಗುದಿಲ್ಲ, ಯಾಕೆ ಎಲ್ಲಾ ಕಡೆಯಿಂದ ರಿಟೈರ್ಡ್. ಅಂಥ ಅವಸ್ಥೆಯೊಳಗೆ ನಾ ಏನು ಉಳಿದಿರ್ತನಲ್ಲ, ಇಟ್ ಈಸ್ ಐ. ಅದು ಸತ್ಯ. ಉಳಿದದ್ದೆಲ್ಲ ಆಭಾಸನಾಗಿಂದು ಆಭಾಸ. ಈಗ ಮ್ಯಾಲಿಂದ ಆಭಾಸದ ಅಂತ ತಿಳ್ಕೊಂಡು ಒಳಗಿರುವ ಸತ್ಯ ನಾವು ಅರ್ಥ ಮಾಡಿಕೊಂಡ್ರೆ ನಾವು ಸಂಸಿದ್ಧರಾಗ್ತೇವಿ, ಸಿದ್ಧರಾಗ್ತೇವಿ. ಇದಕ್ಕೆ ಸಿದ್ಧರು ಅಂತ ಕರೀತಾರೆ. ಸಿದ್ಧರು ಅಂದ್ರೆ ಏನು ಅದ ಅದರಲ್ಲಿ ನಿಂತ ಬಿಟ್ಟ. ಜಗತ್ತಿನಾಗ ಸಿದ್ಧರು ಅಂದ್ರೆ ಚಮತ್ಕಾರ ಮಾಡೋರಿಗೆ ಜಗತ್ತಿನಾಗ ಸಿದ್ಧರು ಅಂತ ಕರೀತಾರೆ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಸಿದ್ಧರು ಅಂದ್ರೆ ಯಾರು ತಮ್ಮ ಭಾನದೊಳಗೆ ತಾವಿರ್ತಾರೆ ಇವರು ಸಂಸಿದ್ಧರು. ಜಗತ್ತಿನಾಗ ಸಿದ್ಧರು ಅಂದ್ರೆ ಹೆಂಗಂತೇವಿ? ನಾ ಹಿಂಗ ನಡ್ಕೋತ ಬರೋ ಬದಲ ಹಿಂಗ ಆಕಾಶದಾಗ ತೇಲ್ಕೋತ ಬಂದು ಬಿಟ್ರೆ ನಾನು ಸಿದ್ಧ. ಅವಾಗ ನೀವೇನಂತೀರಿ? ಮಹಾಸಿದ್ಧರಪ್ಪ ಇವರು, ಮಹಾಸಿದ್ಧರು ಅಂತ ಕರೀತೀರಿ. ಆ ನಂತರ ಭಕ್ತಿ ಶುರುವಾಗ್ತದೆ, ಎಲ್ಲಾ ಶುರುವಾಗ್ತದೆ. ಯಾಕೆ? ನಿಮ್ಮಂಗ ನಾನು ನಡೆದಿಲ್ಲ, ಅದಕ್ಕೆ ನಿಮ್ಮಲ್ಲಿ ಭಕ್ತಿ ಶುರುವಾಗಿದೆ. ನನ್ನ ಬಗ್ಗೆ ನಿಮಗೆ ಭಕ್ತಿ ಯಾಕಿಲ್ಲ ಅಂದ್ರೆ ನಮ್ಮಂಗ ನಡಿತಾನೆ, ನಮ್ಮಂಗ ಉಣ್ತಾನ, ನಮ್ಮಂಗ ಇರ್ತಾನ, ನಮ್ಮಂಗ ಮಾತಾಡ್ತಾನ, ನಮಗೇನು ಇವ ಮಾಡಿಲ್ಲ, ಆದ್ದರಿಂದ ಇವನ ಹತ್ರ ಏನಿಲ್ಲ. ಎಷ್ಟು ಸಲ ನಿಮ್ಮಂಗ ನಾ ಮಾಡದೆ ಮತ್ತೇನ್ರೆ ಮಾಡಾಕ್ ಹತ್ತದೆ ಅಂದ್ರೆ ಆ ಬಳಿಕ ನಾನು ಶಾಪ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ, ಇಲ್ವೇ ಏನ್ ವರ ಕೊಡಾಕ ಪ್ರಾರಂಭ ಮಾಡಿಬಿಟ್ರೆ, ಸಂಸಿದ್ಧ ಅಂದ್ರೇನು? ಜಗತ್ತಿನ ಹಿಂದೆ ಬೆನ್ನ ಹತ್ತದೆ ಇರೋದೇ ಸಂಸಿದ್ಧಿ. ಜಗತ್ತಿನ ಬೆನ್ನ ಹತ್ತಿ ಜಗತ್ತಿನವರು ಏನೇನು ಅಪೇಕ್ಷಾ ಮಾಡ್ತಾರ ಹಾಂಗ ನಾನು ಪರಿವರ್ತನ ಆಗಕ್ ಹತ್ತಿ ಅಂದ್ರೆ ಇದು ಅಸಿದ್ಧಿ. ಇದು ಜಗತ್ತು ಏನನ್ನ ಬಯಸ್ತದ ಹಾಂಗನ ಆಗದೆ ನನ್ನಷ್ಟಕ್ಕೆ ನಾನಿದ್ರೆ ಜಗತ್ತು ಕೊಂಡಾಡ್ಲಿ, ಬೇಕಾರ ತಿರಸ್ಕರಿಸಲಿ ಅಂತ ತನ್ನಷ್ಟಕ್ಕೆ ತಾ ಇದ್ದ ಅಂದ್ರೆ ಇದು ಇರೋದು ಬಹಳ ಕಷ್ಟದ. ಎಲ್ಲಾ ಮಾಡೋದು ಬಹಳ ಸುಲಭ ಎಂದು ನಡೀಬಹುದು ಆಕಾಶದೊಳಗೆ. ನಿಮ್ಮ ಮನಸ್ಸಿನಾಗ ಏನದ ನನಗೆ ಗೊತ್ತಾಗಿ ಹೇಳಬಹುದಿಂದ, ಆದರೆ ಗೊತ್ತಿದ್ದರೂ ಸಹಿತ ಗೊತ್ತಿರದಂಗೆ ಇರೋದು ಬಹಳ ಕಷ್ಟದ. ಇದು ಸಿದ್ಧಿ. ಇದು ಪವಾಡ. ಇದು ಬಹಳ ದೊಡ್ಡ ಪವಾಡ, ಬಹಳ ದೊಡ್ಡ ಪವಾಡ. ಗೊತ್ತಿದ್ದು ಗೊತ್ತಿರದಂಗಿರೋದು ಹೇಳಿರಲ್ಲ. ಸ್ವಲ್ಪ ಗೊತ್ತಿದ್ದರೂ ಸಹಿತ ಹಿಂಗೆ ಎದ್ದು ಬಿಡ್ತೇವಿ. ಏನೆಲ್ಲ ಮಾಡ್ಲಿಕ್ಕೆ ಬರ್ತದ್ದರೂ ಸಹಿತ ಏನೂ ಮಾಡಾಕ ಬರದಂಗೆ ಮನುಷ್ಯ ಇರ್ತಾನೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಅದರಂಥ ಪವಾಡ ಇನ್ನು ಯಾವುದಲ್ಲ ಜಗತ್ತಿನ. ಈಗ ದೇವ್ರದಾನ. ದೇವ್ರ ಹೆಂಗದಾನ ಅಂದ್ರೆ ನೀವು ಏನು ಬೇಕಾದನ್ರಿ ಇಲ್ಲ ಅನ್ನಂಗದಾನ. ನಾ ಅದೀನಿ ಅಂತ ತಿಳ್ಕೊಂಡು ಯಾವ ಮನುಷ್ಯನ ಎದುರಿಗೆ ಬಂದು ಏನು ಹೇಳುದಿಲ್ಲ, ನಾ ಅದೀನಿ ನೋಡ್ರಿ ಅಂತ.
ನಾ ಇದ್ದು ಇವರು ಸುಳ್ಳು ಹೇಳ್ತಾರಲ್ಲ ಅಂತ ತಿಳ್ಕೊಂಡು ಮುಂದೆ ಬಂದು ಸಿದ್ಧ ಮಾಡ್ಕೊಳ್ಳೋದಿಲ್ಲ. ಇವರು ಇಲ್ಲಂತಾರೆ ಯಾಕೆ ಹೇಳೋಲ್ರಕ್ಕೆ, ಅದ ಅಂತಾರೆ ಯಾಕೆ ಹೇಳೋಲ್ರಕ್ಕೆ, ನಮ್ಗ್ಯಾಕಪ್ಪ ಆ ಗೊಡವೆ ಅಂತ ದೇವರು ತನ್ನಷ್ಟಕ್ಕೆ ತಾನೇ ಇರ್ತಾನೆ. ಯಾಕೆ? ಹೀಸ್ ಎಕ್ಸಿಸ್ಟೆನ್ಸ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಅವರ್ ಒಪಿನಿಯನ್ಸ್. ನಾವೇನ್ ಹೇಳಿದ್ರಿ ಏನದ, ಇದ್ರೆ ಇದ್ದ ಇರ್ತಾನ, ಇಲ್ಲಾದ್ರೆ ಇಲ್ಲೇ ಇರಲ್ಲ. ನಾವ್ ಅದ ಅಂತ ಹೇಳಿದ್ರು ಅಷ್ಟೇ ಅದ, ಇಲ್ಲ ಅಂತ ಹೇಳಿದ್ರು ಅಷ್ಟೇ ಅದ. ಅದಕ್ಕಮ ದೇವರು ಸಂಸಿದ್ಧ ಅಂದ್ರೆ ಪಕ್ಕಾ ಸಿದ್ಧ. ನಮ್ದು ಹಂಗಾಗುದಿಲ್ಲ. ನಿನಗೇನ್ ಬರುದಿಲ್ಲ ಅಂದ ಕೂಡ್ಲೆ ಅದ್ಯಾಕೆ ಬರುದಿಲ್ಲ ಅಂತ ನಾ ಮಾಡಿ ತೋರಿಸ್ತೀನಿ ಅಂತ ನಾ ಹೊಂಡ್ತೀನಿ. ಯಾಕೆ? ನಮಗ ಹೆಮ್ಮೆ ಅದ, ಅಭಿಮಾನದ. ಅಭಿಮಾನಕ್ಕೆ ಪೆಟ್ಟು ಬೀಳದಂಗೆ ನಾನು ಹೊಂಟಿದ್ದರಿಂದ ನಾನು ಸಂಸಿದ್ಧಲ್ಲ. ಇದು ಸಂಸಿದ್ಧ, ಅದು ಸಿದ್ಧ. ಅಸಿದ್ಧ ಎರಡು. ಜಗತ್ತಿನಾಗ ಮಾನ, ಮರ್ಯಾದೆ, ಘನತೆ, ಗೌರವಗಳ ಹಿಂದ ಮನುಷ್ಯ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಬಳಸಿ ಹರಿತಾನ. ಎಲ್ಲ ತಪಸ್ಸನ್ನ ಅದಕ್ಕೆ ಬಳಸಿಕೊಳ್ತಾನ. ಜನ ಕೊಂಡಾಡ್ತಾರ. ಆ ಕೊಂಡಾಟಕ್ಕೆ ಇವ ಸೋತಿದ್ದರಿಂದ ಇವ ಸಿದ್ಧ ಪುರುಷ ಅಲ್ಲ, ಸಿದ್ಧ ಪುರುಷನಲ್ಲ. ಎಷ್ಟು ಸಿದ್ಧ ಪುರುಷ? ಯಾವ ಮನುಷ್ಯ ಸಿದ್ಧ ಪುರುಷ ಅಂದ್ರೆ ಯಾವನ ರಸಭಾವ ಕೆಟ್ಟಿಲ್ಲ, ಸತ್ಯ ದೃಷ್ಟಿ ಮುಚ್ಚಿಲ್ಲ, ಅವ ಸಿದ್ಧ. ನೀವೆಲ್ಲ ಬೈತಿದ್ದರೂ ಸಹಿತ ನಿಮ್ಮನ್ನ ನಾ ಪ್ರೇಮಿಸಿದೆ ಅಂದ್ರೆ ಇದು ಸಿದ್ಧಿ. ಇದಾಗುವುದಿಲ್ಲ. ತಪಸ್ಸಿನ ಸಿದ್ಧಿ ನನ್ನೊಳಗಿದ್ರೂ ಸಹಿತ ಬೈದವರಿಗೆ ನಾನು ಬೈತೇನೆ, ಪ್ರೇಮಿಸಿದವರಿಗೆ ಪ್ರೇಮ ಮಾಡ್ತೇನೆ. ಇದು ಸಾಮಾನ್ಯ. ಒಂದು ವೇಳೆ ನೀವು ಬೈದರೂ ಕೂಡ ನಾ ನಿಮ್ಮನ್ನ ಕೊಂಡಾಡದೆ ಅಂದ್ರೆ ತಿಳ್ಕೋಬೇಕು ನಾನು ಸಂಸಿದ್ಧ. ನೀವು ಬೈದರೆ ನಾನು ನಾಲ್ಕು ಬೈತಿದ್ದೆ ಅಂದ್ರೆ ನಾನು ಅಸಿದ್ಧ. ಪ್ರೇಮವನ್ನ ಕಾಪಾಡಿಕೊಂಡಿರೋದು ಬಹಳ ಕಷ್ಟ. ಬಿರುಗಾಳಿ ಬೀಸ್ತಾ ಇರುವಾಗ ದೀಪ ಆರದಂಗಿರೋದು ಬಹಳ ಕಷ್ಟ, ಅದು ಪವಾಡ. ಹಂಗ ಮನಸ್ಸಿನೊಳಗಿರುವ ಪ್ರೇಮದ ದೀಪ, ಶಾಂತಿಯ ದೀಪ ಈ ಭಯಾನಕವಾದಂತಹ ಜಗತ್ತಿನ ಗಾಳಿ ಬೀಸ್ತಾ ಇರುವಾಗ, ಕಾಮದ, ಕ್ರೋಧದ, ಆಶೆಯ ಗಾಳಿ ಬೀಸ್ತಾ ಇರುವಾಗ ಅದು ಬೈದಾಡದಂಗೆ ಉಳಿತು ಅಂದ್ರೆ ಅದಕ್ಕೆ ಸಿದ್ಧ ಅಂತ. ಇದು ಬಹಳ ಅದ್ಭುತ ವಸ್ತು. ಅದಕ್ಕೆ ಮನುಷ್ಯ ಸಿದ್ಧನಾಗಬೇಕಾಗ್ತದೆ. ಈ ಪ್ರೇಮ ಅಂತನ್ನೋದು, ಆ ರಸಭಾವ ಅಂತನ್ನೋದು, ಭಗವಂತನನ್ನ ಪ್ರೀತಿಸುವ ಈ ಪ್ರೇಮ, ಇದು ಹೇಗದ ಅಂದ್ರೆ ಸಿದ್ಧ ರೂಪವಾಗಿದೆ. ಇದರ ಮಹಿಮೆ ಇದು. ನಾನು ನಿನ್ನೆ ಹೇಳ್ತಿದ್ದೆ, ಭಕ್ತಿಯ ಮಹಿಮೆ, ಪ್ರೇಮದ ಮಹಿಮೆ ಏನಪ್ಪಾ ಅಂದ್ರೆ ಪ್ರೇಮದ ಮಹಿಮೆ ಸಿದ್ಧಿ. ಯಾರು ಪ್ರೇಮವನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರೋ ಆತ ಸಿದ್ಧನಾಗ್ತಾನ. ಸಹ ಸಿದ್ಧ ಭವತಿ. ಸಿದ್ಧನಾಗ್ತಾನ ಮನುಷ್ಯ. ಇದು ಬಹಳ ದೊಡ್ಡ ಸಿದ್ಧಿ. ಉಳಿದೆಲ್ಲ ಸಿದ್ಧಿಗಳು ಅವು ಸಾಮಾನ್ಯ ಸಿದ್ಧಿಗಳು. ಇದು ಅತ್ಯದ್ಭುತವಾದಂತಹ ಸಿದ್ಧಿ. ಸಿದ್ಧಿಗಳು ಇಲ್ಲಂತಲ್ಲ, ಆದರೆ ಸಿದ್ಧಿಗಳಲ್ಲಿ ಪರಮ ಶ್ರೇಷ್ಠವಾದಂತಹ ಸಿದ್ಧಿ ಏನಾದರೂ ಇದ್ರೆ ಲವ್ the hater, the sinner, ಪ್ರೀತಿಸಿ. ಎಂಥ ಪ್ರಸಂಗದಲ್ಲೂ ಸಹಿತ ಪ್ರೇಮಿಸೋದು, ಇದು ಪರಮ ಪ್ರೇಮ. ಈ ಪ್ರೇಮ ಉಳಿಸಿಕೊಂಡಿರೋದಕ್ಕೆ ಬಹಳ ಕಷ್ಟಪಡಬೇಕಾಗ್ತದೆ. ಅತ್ಯಂತ ಕಠಿಣವಾದಂತಹ ಸಾಧನೆ ಏನಾದರೂ ಇದ್ರೆ ಪ್ರೇಮವನ್ನು ಉಳಿಸಿಕೊಂಡಿರೋದು. ಈಗ ನೀವು ಮನೆಗೆ ಹೋಗ್ತೀರಿ. ಮನೆಗೆ ಹೋದಾಗ ಮನೆ ಪರಿಸರ ಇರ್ತದೆ. ನೀವೇನ್ ನಿರೀಕ್ಷಣಾ ಮಾಡ್ತೀರೋ, ಮನೆಗೆ ಹೋದ ಬಳಿಕ ಏನೋ ನಿರೀಕ್ಷಣಾ ಮಾಡ್ತೀರಿ. ಆ ನಿರೀಕ್ಷೆಗೆ ತಕ್ಕಂಗ ಅದು ಇರದಿದ್ರೆ ಮನಸ್ಸು ತಾಪಗೊಳ್ಳುತ್ತೆ. ಈ ತಾಪಗೊಳ್ಳುವಂತಹ ಅವಸ್ಥೆಯೊಳಗೆ ಅಕಸ್ಮಾತ್ ಅಂತ ಶಾಂತಿ ಇತ್ತು ಅಂದ್ರೆ, ಶಬ್ದಗಳಲ್ಲಿ ಶಾಂತಿ ಬೇರೆ, ಅಂತಃಶಾಂತಿ ಇತ್ತು ಅಂದ್ರೆ ಅದಕ್ಕೆ ಸಿದ್ಧತಾ ಅಂತ ಬೇಕು. ಸಿದ್ಧಿ
ಇದನ್ನ ಹೀಗೆ ಬಳಸಿಕೊಂಡಿರೋದು ಸಮಾಜ. ಮ್ಯಾಲ ಸ್ವಲ್ಪ ರಾಗ, ಸ್ವಲ್ಪ ದ್ವೇಷ, ಮ್ಯಾಲ. ಆದರೆ ಅಂತರಂಗದೊಳಗ ಭವ್ಯ ಶಾಂತಿ ಪ್ರೇಮ ಅಳವಟ್ಟಿತು ಅಂದ್ರೆ ಅದು ಭವ್ಯ ಸಿದ್ಧಿವಂತರ ನಾವೆಲ್ಲ. ತಪಸ್ಸನ್ನ ಮಾಡೋದು ಸುಲಭ, ಆದರೆ ಪ್ರೇಮ ತಪಸ್ವಿಯಾಗುವುದು, ರಸಭಾವ ಕೇಳದಂಗಿರೋದು ಬಹಳ ಕಷ್ಟ. ಇಂಥ ರಸಭಾವ, ಈ ಭಕ್ತಿ, ಇದು ಸಿದ್ಧಿ. ಈ ಭಕ್ತಿ ಪಡೆದವ ಸಿದ್ಧನಾಗ್ತಾನ ಅಂತನ್ನುವ ಒಂದು ಮಾತನ್ನ ಇಂದು ನೋಡೇವೆ. ಇದು ಭಕ್ತಿಯ ಮಹಿಮೆಯನ್ನ ಕುರಿತು ನೋಡ್ತಾ ಇದ್ದೇವೆ. ಇಂದು ಒಂದು ಮಹಿಮಾ ನೋಡಿದ್ದೇವೆ. ಭಕ್ತಿ ಏನ್ ಮಾಡ್ತದಂದ್ರೆ ನಮ್ಮನ್ನ ಸಿದ್ಧರನ್ನಾಗಿ ಮಾಡ್ತದೆ, ಸತ್ಯದರ್ಶಿಗಳನ್ನಾಗಿ ಮಾಡ್ತದೆ, ಸಿದ್ಧರನ್ನಾಗಿ ಮಾಡ್ತದೆ. ನಮ್ಮ ಬದುಕಿನಲ್ಲಿ ಈಗ ಪ್ರೇಮ ಆವರಿಸುವಂತೆ ಮಾಡ್ತದೆ. ನಾವು ಜಾರಿ ಬೀಳದಂಗ ನೋಡಿಕೊಳ್ತದೆ. ಅದು ಪ್ರೇಮ. ಇದು ಪ್ರೇಮದ ಒಂದು ಮಹಿಮೆ. ಇದು ಪ್ರೇಮದ ಇನ್ನೊಂದು ಮಹಿಮೆಯನ್ನ ನಾಳೆ ನೋಡ್ತೀವಿ. ಪ್ರೇಮ ಬಹಳ ಅದ್ಭುತವಾದಂತಹ ವಸ್ತು. ಪ್ರೇಮದ ಗಾಂಭೀರ್ಯ, ಪ್ರೇಮದ ಅದ್ಭುತ, ಗ್ಲೋರಿ ಆಫ್ ಲವ್ ಅಂತೀವಿ. ಆ ಪ್ರೇಮದ ಮಹಿಮೆ ಬಹಳ ಅದ್ಭುತ. ಅದು ಒಂದು ಮನುಷ್ಯನಿಗೆ ಸಿಕ್ತು ಅಂದ್ರೆ ಯಾವುದ ಅವಶ್ಯಕತೆ ಇಲ್ಲ. ಯಾವ ಧರ್ಮ, ಕರ್ಮ, ಯಾವ ತತ್ವಜ್ಞಾನ ಏನಿಲ್ಲ. ಪ್ರೇಮ. ಇಂಥ ಪ್ರೇಮದ ಒಂದು ರೂಪ ನೋಡೇವಿ. ಇಂದ ನಾಳೆ ಇನ್ನೊಂದು ಪ್ರೇಮದ ಇನ್ನೊಂದು ರೂಪವನ್ನು ನೋಡ್ತೇವೆ. ಇನ್ನೊಂದು ಶಕ್ತಿ ಸಾಮರ್ಥ್ಯವನ್ನು ನೋಡ್ತೇವೆ. ಅದು ನಾಳೆ. ಓಂ ಸಹನಾವವತು ಸಹನೌ ಪುನಃತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.